ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆಷ್ಟು ತಡ ಆಗ್ತಾ ಇದೆ, ಯಾಕೆ ಹಣ ಜಮಾ ಆಗ್ತಾ ಇಲ್ಲ? ಸೊ ಇವತ್ತು ನಾಳೆ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಸರ್ಕಾರದ ಕಡೆಯಿಂದ. ಆದರೂ ಕೂಡ ಇಲ್ಲಿ ಕೆಲವೊಂದು ಹಬ್ಬಗಳು ಮುಗಿದ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿಲ್ಲ. ಹಾಗಾಗಿ ಫಲಾನುಭವಿಗಳು ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಸೊ ಇವಾಗ ಕೆಲವೊಬ್ಬರಿಗೆ ಬರ್ತಿರೋ ಡೌಟ್ ಏನಂತ ಅಂದರೆ, ನಿಜವಾಗ್ಲೂ ದಸರಾ ಹಬ್ಬಕ್ಕೆ ಈ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡ್ತಾರಾ ಅಂತ ಕೆಲವೊಂದು ಫಲಾನುಭವಿಗಳಿಗೆ ತುಂಬಾ ಡೌಟ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೂ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಇನ್ನು ಕೆಲವೊಬ್ರು ಕೇಳ್ತಾ ಇದ್ದೀರಾ, ದಸರಾ ಹಬ್ಬಕ್ಕೆ 2 ಕಂತು ಹಣವನ್ನು ಬಿಡುಗಡೆ ಮಾಡ್ತಾರಾ ಅಥವಾ 1 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರಾ ಅಂತ ಆ ರೀತಿಯಾದಂತಹ ಕ್ವೆಶನ್ಗಳು ಕೂಡ ಕಾಡ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ನಿಜವಾಗ್ಲೂ ಬಿಡುಗಡೆ ಆಗುತ್ತಾ ಹಣ ಅನ್ನೋದ್ರ ಬಗ್ಗೆನೇ ಡೌಟ್ ಇದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಈ ರೀತಿಯಾದಂತಹ ಎಲ್ಲ ಕನ್ಫ್ಯೂಷನ್ ಕ್ವೆಶನ್ಗಳಿಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರನ್ನು ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಕೂಡ ತಿಳಿದೇ ಇದೆ, ನಮ್ಮ ಗೃಹಲಕ್ಷ್ಮಿಯರಿಗೆ ಏನು ಮಾಡ್ತಾ ಇದ್ರು, ಪ್ರತಿ ಹಬ್ಬದಲ್ಲೂ ಕೂಡ ಹಣವನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇದ್ರು. ಕೆಲವೊಂದು ಹಬ್ಬಗಳ ಸ್ಕಿಪ್ ಆಗ್ತಾ ಇತ್ತು, ಇನ್ನು ಕೆಲವೊಂದು ಹಬ್ಬಗಳಿಗೆ ಹಣವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಇವಾಗ ಏನಾಗ್ತಾ ಇದೆ ಅಂತ ಅಂದರೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕಾರ ಇವಾಗ ಜುಲೈ ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು 21ನೇ ಕಂತಿನ ಹಣದವರೆಗೂ ಮಾತ್ರ ಬಿಡುಗಡೆ ಮಾಡಿರೋದು ಅಂತ ಏನೋ ಒಪ್ಕೊಂಡ್ರು. ಆದರೆ ಯಾವ ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ, ಸೊ ಎಲ್ಲಿಂದ ಬಿಡುಗಡೆ ಮಾಡಬೇಕು ಅನ್ನೋದ್ರಲ್ಲಿ ಇನ್ನೂ ಕೂಡ ಕನ್ಫ್ಯೂಷನಲ್ಲಿ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಇನ್ನೂ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅವರು. ಸೊ ಅವರ ಪ್ರಕಾರ ಇವಾಗ ಜುಲೈ ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕು. ನಮ್ಮ ಪ್ರಕಾರ ಮೇ ಜೂನ್ ತಿಂಗಳ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ. ಮೇ ಜೂನ್ ಜುಲೈ ಆಗಸ್ಟ್ 4 ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕು ಇನ್ನೂ ಕೂಡ ಸರ್ಕಾರದ ಕಡೆಯಿಂದ. ಸೊ ಇನ್ನು ಕೆಲವೊಬ್ಬರಿಗೆ ಬರ್ತಿರುವಂತಹ ಡೌಟ್ಗಳ ಪ್ರಕಾರ ಸೊ ನಿಜವಾಗ್ಲೂ ಕೂಡ ದಸರಾ ಹಬ್ಬಕ್ಕೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರಾ ಅನ್ನೋದೇ ಕನ್ಫ್ಯೂಷನ್ ಆಗಿರುವಂಥದ್ದು. ಸೊ ಇಲ್ಲಿವರೆಗೂ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಹಬ್ಬಕ್ಕೆ ಇಲ್ಲಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಹಣ ಬಿಡುಗಡೆ ಆಗ್ತಾ ಇಲ್ಲ. ಇವಾಗ ಪ್ರತಿ ತಿಂಗಳು ಕೂಡ ಅವರು ಹಣವನ್ನು ಬಿಡುಗಡೆ ಮಾಡಬೇಕು ನಮಗೆ ಅಂತ ಅಂದರೆ ಸರ್ಕಾರದ ಕಡೆಯಿಂದ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಏನು ಮಾಡ್ತಾರೆ, ಒಂದು ಪತ್ರವನ್ನು ಬರೀತಾರೆ. ಸೊ ಆ ಒಂದು ಪತ್ರವನ್ನು ಬರೆದಾಗ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣವನ್ನು ಬಿಡುಗಡೆ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ಆ ನಂತರ ಇಲ್ಲಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು, ಸೊ ಈ ಒಂದು ಯೋಜನೆಗಳಿಗೆ ಎಷ್ಟು ಹಣ ಬೇಕು ಸೊ ಅದನ್ನು ತೆಗೆದು ಇಟ್ಟಿದ್ದೀವಿ ಅಂತ ಹೇಳಿದ್ರು. ಎಲ್ಲಿ ತೆಗೆದಿಟ್ಟಿದ್ದಾರೆ? ಸೊ ಇವರು ತೆಗೆದಿಟ್ಟಿದ್ರೆ ಸೊ ಪ್ರತಿ ತಿಂಗಳು ಕರೆಕ್ಟಾಗಿ ಹಣವನ್ನು ಹಾಕ್ತಾ ಇದ್ರು. ಬಟ್ ಇಲ್ಲಿ ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿ ಇವಾಗ ಕೆಲವೊಂದು ಬೇರೆ ಬೇರೆ ಸ್ಕೀಮ್ಗಳು ಏನಿದೆ, ಸೊ ಆ ಸ್ಕೀಮಿಂದ ಈ ಸ್ಕೀಮ್ಗೆ, ಈ ಸ್ಕೀಮಿಂದ ಆ ಸ್ಕೀಮ್ಗೆ ತೇಪೆ ಹಚ್ಚೋದು ಅಂತ ಹೇಳ್ತಾರಲ್ವಾ, ಸೊ ಪ್ಲಾಸ್ಟಿಂಗ್ ಮಾಡೋದು ಅನ್ನೋ ರೀತಿ ಈಗ ಏನು ಮಾಡ್ತಾ ಇದ್ದಾರೆ, ನಡೆದುಕೊಳ್ತಾ ಇದ್ರು. ಸೊ ಲಾಸ್ಟ್ ಒಂದು 3-4 ತಿಂಗಳು ಹಿಂದಿಂದನೂ ಕೂಡ ಎಲ್ರಿಗೂ ಕೂಡ ಗೊತ್ತೇ ಇದೆ. ಬಟ್ ಇವಾಗ ಯಾವ ಒಂದು ಸ್ಕೀಮ್ನ ಒಂದು ಹಣವೂ ಕೂಡ ಸಿಕ್ತಿಲ್ಲ ಅಂತ ಅನ್ಸುತ್ತೆ ಮೇ ಬಿ. ಜೊತೆಗೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಸೊ ಹಾಗಾಗಿ ಇವಾಗ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಹಣ ಕೊಡೋದಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದ್ರ ನಡುವೆ ಇವಾಗ ಜಾತಿ ಜನಗಣತಿ ಅಂತ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹತ್ತತ್ರ 400 ಕೋಟಿ ಹಣವನ್ನು ಏನು ಮಾಡ್ತಾ ಇದ್ದಾರೆ, ಈ ಜಾತಿ ಜನಗಣತಿಗೆ ಒಂದು ಖರ್ಚು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 2 ಲಕ್ಷ ಏನು ಟೀಚರ್ಸ್ ಇರ್ತಾರೆ ಸೊ ಅವ್ರ ಅಧಿಕಾರಿಗಳನ್ನು ನೇಮಕ ಮಾಡಿಬಿಟ್ಟು ಇಲ್ಲಿ ಆಫೀಸರ್ಗಳನ್ನು ಜನಗಣತಿ ಮಾಡ್ತಿರುವಂಥದ್ದು. ಸೊ ಇದರ ನಡುವೆ ಇವಾಗ ಹಬ್ಬಕ್ಕೆ ಬಿಡುಗಡೆ ಮಾಡೋದು ಡೌಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಆಲ್ಮೋಸ್ಟ್ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಇವಾಗ ನ್ಯೂಸ್ 18 ಆಗಿರ್ಬೋದು, TV9 ಆಗಿರ್ಬೋದು, ಸೊ ಈ ರೀತಿ ಚಾನಲ್ಗಳಲ್ಲೇ ಹೇಳ್ತಾ ಇದ್ದಾರೆ. ಸೊ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದಲೇ ಇಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದರೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಎಲ್ಲಿ ಜಮಾ ಮಾಡ್ತಾರೆ ಹಬ್ಬಕ್ಕೆ ಅನ್ನೋದ್ರ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಹಬ್ಬಕ್ಕಿಂತ ಮುಂಚೆ ಹಣ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಬಿಡುಗಡೆ ಮಾಡಿದ್ರೂ ಕೂಡ ಮಾಡ್ಬೋದು. ಯಾಕೆಂತಂದರೆ 1 ಗಂಟೆ 2 ಗಂಟೆ ಒಂದೊಂದು ನಿಮಿಷಗಳಲ್ಲೂ ಕೂಡ ಏನು ಬೇಕಿದ್ರೂ ಆಗ್ಬೋದಲ್ವಾ. ಸೊ ಸದ್ಯಕ್ಕೆ ಸಿಕ್ತಿರೋ ಮಾಹಿತಿ ಪ್ರಕಾರ ಡೌಟ್ ಹಬ್ಬ ಆದಮೇಲೆ ಕೊಡ್ಬೋದು ಅನ್ನೋ ಒಂದು ಮಾಹಿತಿ ಹರಿದಾಡ್ತಾ ಇದೆ. ಸೊ ಹಬ್ಬಕ್ಕಿಂತ ಮುಂಚೆ ಜಮಾ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿನೇ ಅಲ್ವಾ. ಸೊ ಇನ್ನು ಕೆಲವೊಬ್ಬರಿಗೆ ಏನಂತ ಅಂದರೆ 2,000 ಹಣ ಜಮಾ ಮಾಡ್ತಾರಾ, 4,000 ಹಣವನ್ನು ಜಮಾ ಮಾಡ್ತಾರಾ ಅಂತ ಕೇಳ್ತಾ ಇದ್ದೀರಾ. ಸೊ 4,000 ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಜಮಾ ಮಾಡೋದಿಲ್ಲ. 1,25,00,000 ಫಲಾನುಭವಿಗಳಿಗೆ ಜಮಾ ಮಾಡಬೇಕು ಅಂತ ಅಂದರೆ ಆಲ್ಮೋಸ್ಟ್ 20 ದಿನ ಬೇಕಾಗುತ್ತೆ. ಇದರ ನಡುವೆ ನಿಮಗೆ 4,000 ಹಣವನ್ನು ಒಂದೇ ಸಲ ಜಮಾ ಮಾಡಿಬಿಟ್ರೆ ಹೇಳ್ತಾರಲ್ಲ, ಸೊ ಇವಾಗ ಸರ್ವರ್ ಬಿಸಿ ಬರುತ್ತೆ, ಸೊ ಆ ರೀತಿ ಈ ರೀತಿ ಅಂತ ಕಾರಣವನ್ನು ಕೊಟ್ಬಿಡ್ತಾರೆ. ಆಮೇಲೆ ಏನಾದರೂ ಹಣ 4,000 ಜಮಾ ಮಾಡಿದ್ರು ಅಂತ ಅಂದರೆ ಸುಷ್ಟಕ್ಕೆ ಆಗೋಯ್ತು ಅಂತ ಹೇಳ್ಬಿಡ್ತಾರೆ. ಸೊ 4,000 ಯಾವುದೇ ಕಾರಣಕ್ಕೂ ಕೂಡ ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಏನಿದ್ರೂ ಕೂಡ 2,000 ಹಣವನ್ನು ಜಮಾ ಮಾಡ್ಬೋದು, ಅಕಸ್ಮಾತ್ ಏನಾದರೂ ಹಬ್ಬಕ್ಕಿಂತ ಮುಂಚೆ ಜಮಾ ಮಾಡಿದ್ರೆ ಅಷ್ಟೇ ಹೇಳ್ತಿರುವಂಥದ್ದು. ಸೊ ಹಬ್ಬ ಆದಮೇಲೆ ಸಿಗ್ಬೋದು ಹಣ ಎಲ್ಲ ಫಲಾನುಭವಿಗಳಿಗೂ ಅಂತ ಎಲ್ಲ ಕಡೆ ಮಾಹಿತಿ ಹರಿದಾಡ್ತಿರುವಂಥದ್ದು. ಇನ್ನು ಕೆಲವೊಂದು ಚಾನಲ್ಗಳಲ್ಲಿ ಸೊ ಇವತ್ತು ಬಿಡುಗಡೆ ಆಗುತ್ತೆ, ನಾಳೆ ಬಿಡುಗಡೆ ಆಗುತ್ತೆ, ಸೊ ಇವತ್ತು ಮಧ್ಯಾಹ್ನ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ಯಾರು ಕೂಡ ನಂಬೇಡಿ. ಸೊ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಮೇನ್ ನ್ಯೂಸ್ ಚಾನಲ್ಗಳಲ್ಲಿ ಹೇಳ್ತಾನೆ ಇದ್ದಾರೆ. ಸೊ ಡೌಟ್ ಇದೆ ಹಬ್ಬ ಆದಮೇಲೆ ಸಿಗ್ಬೋದು ಅಂತ. ಒಂದು ವೇಳೆ ಏನಾದರೂ ಬಿಡುಗಡೆ ಮಾಡೋದು ಕನ್ಫರ್ಮು, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಆಯಿತು ಅಂತಂದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಂದುಬಿಟ್ಟು ಡೈರೆಕ್ಟಾಗಿ ತಿಳಿಸ್ಕೊಡ್ತಾರೆ. ಸೊ ಆವಾಗ ನಾನು ಕೂಡ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.